ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಪಾಠದಲ್ಲಿ ಭಾರತಕ್ಕೆ ಯುರೋಪಿಯನ್ನರು ಹೇಗೆ ಬಂದರು, ಯಾರು ಮೊದಲು ಬಂದರು ಮತ್ತು ಹೇಗೆ ಬ್ರಿಟಿಷರು ಭಾರತದಲ್ಲಿ ಅಧಿಕಾರ ಸ್ಥಾಪಿಸಿದರು ಎಂಬುದನ್ನು ತುಂಬ ಸರಳವಾಗಿ ಕಲಿಯೋಣ. ಭಾರತದ ಕಡೆ ಯುರೋಪಿಯನ್ನರು ಯಾಕೆ ಬಂದರು? ಹಿಂದಿನ ಕಾಲದಲ್ಲಿ ಭಾರತವು ಮೆಣಸು, ಏಲಕ್ಕಿ, ಲವಂಗ, ರೇಷ್ಮೆ ಮತ್ತು ಹತ್ತಿ ಬಟ್ಟೆಗಳಿಗೆ ಪ್ರಸಿದ್ಧವಾಗಿತ್ತು. ಯುರೋಪಿನ ದೇಶಗಳಿಗೆ ಈ ವಸ್ತುಗಳ ಬೇಡಿಕೆ ತುಂಬ ಹೆಚ್ಚಾಗಿತ್ತು. ಆದ್ದರಿಂದ ಅವರು ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನು ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪೋರ್ಚುಗೀಸರ ಆಗಮನ 1498ರಲ್ಲಿ ವಾಸ್ಕೋ ಡ ಗಾಮ ಭಾರತದ ಕಲ್ಲಿಕೋಟೆಗೆ ಬಂದರು. ಇದರಿಂದ ಭಾರತ ಮತ್ತು ಯುರೋಪ್ ನಡುವೆ ನೇರ ಸಮುದ್ರ ಮಾರ್ಗ ಆರಂಭವಾಯಿತು. ಪೋರ್ಚುಗೀಸರು ಭಾರತದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ನಂತರ ಬಂದ ಯುರೋಪಿಯನ್ನರು ಭಾರತಕ್ಕೆ ಕ್ರಮವಾಗಿ ಪೋರ್ಚುಗಲ್, ನೆದರ್ಲ್ಯಾಂಡ್ಸ್, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್ ದೇಶದ ವ್ಯಾಪಾರಿಗಳು ಬಂದರು. ಹಾಗಾದರೆ ಎಕ್ಸಾಮ್ಗೆ ಏನೇನು ಮುಖ್ಯ ಆಗಿರುತ್ತೆ, ಯಾವ್ಯಾವ ಪಾಯಿಂಟ್ ಎಕ್ಸಾಮ್ಗೆ ಮುಖ್ಯವಾಗಿರುತ್ತೆ ಅನ್ನೋದಾದರೆ, ಭಾರತಕ್ಕೆ ಸಮುದ್ರ ಮಾರ್ಗ ಕಂಡು ಹಿಡಿದವರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ವಾಸ್ಕೋ ಡ ಗಾಮ. ಎರಡನೇ ಪ್ರಶ್ನೆ, ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ ವರ್ಷ ಯಾವುದು? 1498. ಮೂರನೇ ಪ್ರಶ್ನೆ, ವಾಸ್ಕೋ ಡ ಗಾಮ ಬಂದ ಸ್ಥಳ ಯಾವುದು? ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್. ಕಾರ್ನಾಟಿಕ್ ಯುದ್ಧಗಳು. ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಅಧಿಕಾರಕ್ಕಾಗಿ ಹೋರಾಡಿದರು. ಈ ಯುದ್ಧಗಳನ್ನು ಕರ್ನಾಟಿಕ್ ಯುದ್ಧಗಳು ಎಂದು ಕರೆಯಲಾಗುತ್ತದೆ. ಈ ಯುದ್ಧಗಳಲ್ಲಿ ಬ್ರಿಟಿಷರು ಜಯಗಳಿಸಿದರು. ಪ್ಲಾಸಿ ಕದನ 1757ರಲ್ಲಿ ನಡೆದ ಬ್ಯಾಟಲ್ ಆಫ್ ಪ್ಲಾಸಿ ಬ್ರಿಟಿಷ್ ಅಧಿಕಾರ ಸ್ಥಾಪನೆಗೆ ಪ್ರಮುಖ ಕಾರಣವಾಯಿತು. ನಂತರ ಅವರು ಭಾರತದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಂಡರು. ಇದರ ಸಾರಾಂಶ ಏನಂತಂದರೆ, ಭಾರತವು ಮಸಾಲೆ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿತ್ತು. 1498ರಲ್ಲಿ ವಾಸ್ಕೋ ಡ ಗಾಮ ಕಲ್ಲಿಕೋಟೆಗೆ ಬಂದನು. ಪೋರ್ಚುಗೀಸರ ನಂತರ ಡಚ್, ಫ್ರೆಂಚ್ ಮತ್ತು ಬ್ರಿಟಿಷರು ಬಂದರು. ಕಾರ್ನಾಟಿಕ್ ಯುದ್ಧಗಳಲ್ಲಿ ಬ್ರಿಟಿಷರು ಜಯಗಳಿಸಿದರು. ಪ್ಲಾಸಿ ಕದನದ ನಂತರ ಬ್ರಿಟಿಷರ ಪ್ರಭಾವ ಹೆಚ್ಚಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಪಾಠದ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನಾನು ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.